ಆಯಿತು ರಶ್ಮಿ, ವೇ ಫಾರ್ವರ್ಡ್. ಈಗ ನಿಮ್ಮ ಮನೆಗೆ ಬಂದು ತನಿಖೆ ಮಾಡಿದ್ದಾಯಿತು, ಯಾಕೆ ಬಂದರು ಅಂತ ನಮಗೂ ಗೊತ್ತಿಲ್ಲ. ನೀವೇ ಹೇಳ್ತಿದ್ದೀರಿ ಲೋಕಲ್ ಪತ್ರಿಕೆಗಳಲ್ಲೆಲ್ಲ ಈ ಸುದ್ದಿ ಬಂದಿದೆ, ಅಲ್ಲಿ ಏನು ಹೇಳಿದ್ದಾರೆ ನೀವು ಅದನ್ನೇ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದೀರಿ. ಸುದ್ದಿಯ ಮೂಲ ಹುಡ್ಕೋದಾದರೆ ಪೊಲೀಸ್ ಶುಡ್ ಬಿ ಇನ್ವೆಸ್ಟಿಗೇಟಿಂಗ್ ಸಮ್ವೇರ್ ಎಲ್ಸ್, ನಾಟ್ ಇನ್ ಯುವರ್ ಹೌಸ್. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಈಗ ವಿಡಿಯೋ ಚಿತ್ರೀಕರಿಸಿದ್ದು ನಿಜ ಆದರೆ ಆ ವಿಡಿಯೋವಿನ ಸರ್ಕ್ಯುಲೇಷನ್ ಆಗಿದೆಯಾ ಅದ್ರ ಬಗ್ಗೆ ತನಿಖೆ ಆಗಬೇಕು. ಹೂ ಆರ್ ದಿ ಅಕ್ಯೂಸ್ಡ್, ಹೂ ಆರ್ ದ ವಿಕ್ಟಿಮ್ಸ್, ಇಲ್ಲಿ ಮಾಡಿದವ್ರು ಯಾರು, ಪೀಡಿತರು ಯಾರು ಅನ್ನೋದು ಎರಡು ಸ್ಪಷ್ಟ ಆಗಬೇಕು. ಅವ್ರು ಯಾವುದೇ ಸಮುದಾಯದವರಲ್ಲಿ, ದಟ್ ಇಸ್ ಇಮ್ಮೆಟೀರಿಯಲ್. ಪ್ಲೀಸ್ ನಿಖಿಲ್ ಅವರೇ, ಐ ಜಸ್ಟ್ ವಾಂಟ್ ಟು ಆಡ್ ಒನ್ ಮೋರ್ ಪಾಯಿಂಟ್. ಇಲ್ಲಿ ಇವಾಗ ಟೆಕ್ನಾಲಜಿ ತುಂಬಾ ಅಡ್ವಾನ್ಸ್ ಆಗಿದೆ. ಸೊ ಯಾರಾದ್ರೆ ವಿಡಿಯೋ ಮಾಡಿ ಡಿಲೀಟ್ ಮಾಡಿದ್ರು ಅದನ್ನು ರಿಟ್ರೀವ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಒಂದು ಫೊರೆನ್ಸಿಕ್ ಸರ್ವೆ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾಕಂದ್ರೆ ಇವಾಗ ವಿ ಲಿವ್ ಇನ್ ದ ಎರಾ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಎರಾದಲ್ಲಿ ನಾವು ಬರೇ ಪ್ರಿಮಿಟಿವ್ ಮೆಥಡ್ಸ್ ಅನ್ನು ಯೂಸ್ ಮಾಡಿಕೊಂಡು ನಾವು ಈ ವಿಷಯ ಮುಗೀತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಹಿಸ್ಟ್ರಿಯಲ್ಲಿ ಸಹ ನೋಡಿದ್ದೇವೆ ಹೇಗೆ ಈ ವಿಡಿಯೋಸ್ ಅನ್ನು ಆಸ್ ಅ ಪ್ರೂಫ್ ಇಟ್ಕೊಂಡು ಮತ್ತೆ ಫ್ಯೂಚರ್ ಅಲ್ಲಿ ಹುಡುಗಿಯರನ್ನು ಐಸೋಲೇಟ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾರೆ ಅಂತ ಅಜ್ಮೇರ್ ಅಲ್ಲಿ ಹೀಗೆ ಆಗಿತ್ತು 1992 ಅಲ್ಲಿ. ಸೊ ಆದ್ರಿಂದ ನಾವು ಇದನ್ನು ತುಂಬಾ ಒಂದು ಸೆನ್ಸಿಟಿವ್ ಆಗಿ ಟೆಕ್ ಸ್ಯಾವಿಯಾಗಿ ಇದನ್ನು ನಾವು ಅಡ್ರೆಸ್ ಮಾಡ್ಬೇಕು. ಹೀಗೆ ಇದನ್ನು ಡಿಲೀಟ್ ಆಯ್ತು ಮುಚ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ನಡೆಯುವುದಿಲ್ಲ. ಯಾಕಂದ್ರೆ ಇವತ್ತಿನ ಜನರೇಷನ್ ತುಂಬಾ ಬದಲಾಗಿದೆ, ಈಗ ಮುಂಚಿನ ತರ ಅಲ್ಲ. ಸೊ ಇದೊಂದು ನನ್ನದೊಂದು ಲಿಮಿಟೆಡ್ ರಿಸರ್ವೇಶನ್. ರಶ್ಮಿ ಅವರೇ, ಆಕ್ಚುಲಿ ಏನ್ ಗೊತ್ತಾ, ಸಮಂಜಸವಾಗಿ ನೀವು ಇದಕ್ಕೆ ಉತ್ತರ ಕೊಡ್ಬೋದು. ಬಿಕಾಸ್ ನೀವು ವಿದ್ಯಾರ್ಥಿನಿ ಆಗಿ ನಿಮ್ಮ ವಿದ್ಯಾಭ್ಯಾಸ ಮುಗಿಸಿ ತುಂಬಾ ವರ್ಷಗಳೇನು ಕಳೆದಿಲ್ಲ. ಯು ಆರ್ ಯಂಗ್ ಯುವರ್ ಸೆಲ್ಫ್. ಅಬೌವ್ ದ್ಯಾಟ್ ಯು ಆರ್ ಅ ಗರ್ಲ್, ಯು ಆರ್ ಅ ವುಮನ್. ಇದರ ಆಪತ್ತು ಒಬ್ಬ ಮಹಿಳೆ ಅಥವಾ ಒಬ್ಬ ಯುವತಿಯ ಜೀವನದ ಮೇಲೆ ಹೇಗೆಲ್ಲ ಬೀರ್ಬೋದು, ಇದರ ಪರಿಣಾಮ ಪ್ರಭಾವ ಹೇಗೆ ಆಗಬಹುದು ಅನ್ನೋದರ ಒಂದು ಅಂಜಿಕೆಯ ಕಲ್ಪನೆ ನಿಮಗೂ ಇದೆ ಅಂತ ನಾನು ಭಾವಿಸ್ತೀನಿ. ಇದರ ಪರಿಣಾಮಗಳ ಬಗ್ಗೆ. ನಿಖಿಲ್ ಅವರೇ, ನಾನು ಮಣಿಪಾಲದಲ್ಲಿ ಸಹ ಸ್ಟೂಡೆಂಟ್ ಕೌನ್ಸಿಲ್ ಲೀಡರ್ ಆಗಿದ್ದೆ, ಮತ್ತೆ ಆಕ್ಸ್ಫರ್ಡ್ ಅಲ್ಲಿ ಸಹ ಸ್ಟೂಡೆಂಟ್ ಕೌನ್ಸಿಲ್ ಲೀಡರ್ ಆಗಿದ್ದೆ. ಸೊ ನಾನು ಎರಡೂ ಸಿಚುವೇಶನ್ ಅಲ್ಲಿ ನೋಡಿದ್ದೇನೆ ಇಂತ ಒಂದು ಸಣ್ಣ ವಿಡಿಯೋ ಅಥವಾ ಸಣ್ಣ ಫೋಟೋ ಇಂದ ಹೇಗೆ ಒಂದು ಹೆಣ್ಣು ಮಕ್ಕಳ ಮಾನಸಿಕ ಸಂತುಲನ ಇದಾಗ್ತದೆ, ಹೆರಾಸ್ಮೆಂಟ್ ಹೇಗೆ ಆಗ್ತದೆ, ಮತ್ತೆ ಕೆಲವೊಮ್ಮೆ ಆ ಟ್ರಾಮಾದಿಂದ ರಿಕವರ್ ಸಹ ಆಗ್ಲಿಕ್ಕೆ ಆಗುದಿಲ್ಲ. ತುಂಬಾ ಹೆಣ್ಣು ಮಕ್ಕಳಿಗೆ ಅವ್ರಿಗೆ ತುಂಬಾ ಇಶ್ಯೂಸ್ ಡೆವಲಪ್ ಆಗ್ತದೆ, ಅವರ ಅಕಾಡೆಮಿಕ್ಸ್ ಇದು ಆಗ್ತದೆ, ಸಫರ್ ಆಗ್ತದೆ, ಅವರ ಇಂಟರಾಕ್ಷನ್ ವಿತ್ ಫ್ರೆಂಡ್ಸ್ ಕೂಡ ಸಫರ್ ಆಗ್ತದೆ. ನಾಳೆ ಅವರು ಯಾವ ಇದರಿಂದ ಬೇರೆಯವರ ಮೇಲೆ ಭರವಸೆ ಮಾಡ್ತಾರೆ, ಟ್ರಸ್ಟ್ ಇಶ್ಯೂಸ್ ಬಿಲ್ಡ್ ಆಗ್ತದೆ. ಸೊ ದಿಸ್ ಇಸ್ ವೆರಿ ಮೆಂಟಲಿ ಚಾಲೆಂಜಿಂಗ್ ಫಾರ್ ದ ಗರ್ಲ್ಸ್ ಇನ್ವಾಲ್ವ್ಡ್ ಆಸ್ ವೆಲ್. ಇದನ್ನೀಗ ಕಾಂಗ್ರೆಸ್ ಒಂದು ಪ್ರ್ಯಾಂಕ್ ಅಂತ ಹೇಳಿದ್ರೆ ಇದೊಂದು ದೊಡ್ಡ ಕ್ರೈಮ್. ಇಷ್ಟು ದೊಡ್ಡ ಕ್ರೈಮ್ ಅನ್ನು ಪ್ರ್ಯಾಂಕ್ ಅಂತ ಹೇಳುದು ಒಂದು ಹೆಣ್ಣು ಮಕ್ಕಳ ರೆಸ್ಪೆಕ್ಟ್ ಮೇಲೆ ಆಡಿದ ಹಾಗೆ ಆಗ್ತದೆ. ದಿಸ್ ಇಸ್ ನಾಟ್ ಅಪ್ರೋಪ್ರಿಯೇಟ್. ಅಂಡ್ ಆಸ್ ಅ ಫಿಮೇಲ್ ಅಂಡ್ ಆಸ್ ಅ ರೀಸೆಂಟ್ ಗ್ರಾಜುಯೇಟ್ ನಂಗಿದು ಅನ್ನಿಸ್ತದೆ. ಯಾಕಂದ್ರೆ ನಾನು ಇಂಥ ತುಂಬಾ ಕೇಸಸ್ ಕಾಲೇಜಲ್ಲಿ ಸಹ ನೋಡಿದ್ದೇನೆ, ಸೊಸೈಟಿಯಲ್ಲಿ ನೋಡಿದ್ದೇನೆ, ಭಾರತದಲ್ಲೂ ಹೊರಗೆಯೂ ಹೇಗೆ ಇದು ಎಫೆಕ್ಟ್ ಆಗ್ತದೆ ಅಂತ ನೋಡಿದ್ದೇನೆ. ಸೊ ನಾವು ಸೊಸೈಟಿಯಾಗಿ ನಾವು ಸರಿಯಾಗಿ ಆಕ್ಷನ್ ತಗೊಳ್ಳದಿದ್ರೆ, ಈ ತರ ಕವರ್ ಅಪ್ ಮಾಡಿ ಈ ತರ ಅವರ ಸಫರಿಂಗ್ ಅನ್ನು ಪ್ರ್ಯಾಂಕ್ ಅಂತ ಹೇಳಿದ್ರೆ ಅವರ ಮಾನಸಿಕತೆ ಮೇಲೆ ಲಾಂಗ್ ಟರ್ಮ್ ಟ್ರಾಮಾ ಇದು ಕಾಸ್ ಮಾಡ್ತದೆ.